ದೆಹಲಿಯಿಂದ ಯತ್ನಾಳ್ರು ಇವತ್ತು ವಾಪಸ್ ಆಗ್ತಾ ಇದ್ರು. ಅದೇ ಟೈಮಲ್ಲಿ ಅವ್ರನ್ನ ಮಾತನಾಡಿಸಲಾಯಿತು. ಆಗ ಅವರು ಮಾತಾಡ್ತಾರೆ, ಸಿಡಿಗುಂಡನ ಥರ ಮಾತಾಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ರು. BS ಯಡಿಯೂರಪ್ಪನವರು ವಿಜೇಂದ್ರ ವಿರುದ್ಧವಾಗಿ ಮತ್ತೆ ಗುಡುಕ್ತಾರೆ ಯತ್ನಾಳವರು. ಇನ್ಮೇಲೆ ನಾನು ಸೈಲೆಂಟ್ ಆಗಿರ್ತೀನಪ್ಪ, ನಾನು ಇನ್ಮೇಲೆ ಸೈಲೆಂಟ್. ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಅವರು ವೈಲೆಂಟ್ ಆಗ್ತಾರೆ ನೋಡಿ. ಅವರೊಬ್ಬರೇ ಅಲ್ಲ, ಮುಂದೆ ಒಬ್ಬೊಬ್ಬರಾಗಿ ಎಲ್ಲರೂ ವೈಲೆಂಟ್ ಆಗ್ತಾ ಹೋಗ್ತೇವೆ, ಈ ರೀತಿ ಪ್ಲಾನ್ ಹಾಕ್ಕೊಂಡಿದ್ದೀವಪ್ಪ ನಾವು ಅಂಥೇಳಿ ಶಾಸಕ ಯತ್ನಾಳ್ರು ಮಾತಾಡ್ತಾರೆ. ನನ್ನ ಮೇಲೆ ಹೈಕಮಾಂಡ್ಗೆ ಯಾವಾಗಲೂ ಪ್ರೀತಿನೇ, ಯತ್ನಾಳ್ರನ್ನ ಮುಗಿಸ್ಬಿಡ್ತೀನಿ, ಹಾಗೆ ಮಾಡಿಬಿಡ್ತೀವಿ, ಆಚೆ ಹಾಕ್ಬಿಡ್ತೀವಿ, ಈ ಥರ ಎಲ್ಲ ಮಾತಾಡ್ತಾರಲ್ಲ, ಅಂತಹವರಿಂದ ಏನೂ ಆಗಲ್ಲ. ಎಲ್ರಿಗೂ ಉತ್ತರ ಕೊಡೋದಕ್ಕೆ ನಾನು ಸದಾ ಸಿದ್ಧವಾಗಿದ್ದೀನಿ. ನಾನು ಅಂಜಲ್ಲ, ಅಳುಕಲ್ಲ, ಅಂಜಿಲ್ಲ, ಅಳುಕಿಲ್ಲ. ಮುಖ ಅಂತೂ ಸಪ್ಪಗೆ ಮಾಡೇ ಇಲ್ಲ ನಾನು. ನನಗೆ ಯಾರೂ ಕೂಡ ತರಾಟೆಗೆ ತೆಗೆದುಕೊಂಡಿಲ್ಲ. ಹೈಕಮಾಂಡ್ ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ. ನೋಟಿಸ್ ಏನು ಕೊಟ್ಟಿರ್ತಾರಲ್ಲ, ಕಾರಣ ಸಮೇತ ಉತ್ತರ ಕೊಟ್ಟಿದ್ದೀನಿ ನಾನು. ನಮ್ಮನ್ನು ಯಾರಪ್ಪ ಸಂಧಾನ ಮಾಡೋರಿದ್ದಾರೆ? ಯಾರು ಸಂಧಾನ ಮಾಡ್ತಾರೆ ನಮ್ಮ ಹತ್ರ ಹೇಳಿ ನೋಡೋಣ ಅಂತ ಯತ್ನಾಳ್ರು ಹೇಳಿದ್ದಾರೆ. ಈಗ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ಹೈಲೆಂಟು. ಅವ್ರದ್ದೊಂದು ಪೀರಿಯಡ್ ಕೊಟ್ಟಿವಿ, ಅಟ್ಟು ಮುಗಿದ್ಮೇಲೆ ಮತ್ತೊಬ್ಬರು ಹೈಲೆಂಟು. ಹಿಂಗೆಲ್ಲ ಹಂಚ್ಕೊಂಡಿ ನಾವು ಪೂರ್ತಿ ತಣ್ಣಗಾಗಿ ಬರ್ಫಾಗ್ಯಾರತ್ತು ಬರೀರಿ. ಯಾರು ನಮ್ಮ ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ, ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ. ನನ್ನ ರಾಜಕೀಯ ಜೀವನ 35 ವರ್ಷದಿದೆ. ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿಯವರು, ಅನಂತ್ ಕುಮಾರ್ ಅವರು, ರಾಜನಾಥ್ ಸಿಂಗ್ರು, ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದಂಥವ್ರು ನಾವು. ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು, ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ, ಯತ್ನಾಳ್ ಮುಗಿಸ್ಬಿಡ್ತೀನಿ ಅಂತ ಯಾರ ಮೂರ್ಖ ನನ್ನ ಮಕ್ಕಳು ತೊಗೊಂಡಿದ್ದು ತಪ್ಪು. ಶಿಸ್ತು ಕ್ರಮ ಏನು ಇಲ್ಲ ಸದ್ಯಕ್ಕೆ. ಮತ್ತಿಟ್ಟು ನಕ್ಕೋತ್ ಹೇಳಕತ್ತಿಲ್ಲ ಶಿಸ್ತಂದ್ರೆ ಒಳ್ಳೆ ಕೆಲಸ ಮಾಡತ್ ಹೇಳಾರ, ಮುಂದೆ ಒಂದು ದಿವಸ ಒಳ್ಳೆ ಭವಿಷ್ಯ ಐತೆ ಅಂತ ಹೇಳ. ನೋಡ್ರಿ, ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ. ಮೊದಲೇ ಮಾಡಬೇಕಾಗಿತ್ತು. ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ. ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದ್ವಿ. 12 ಗಂಟೆಗೆ ಅವ್ರು ಘೋಷಣೆ ಮಾಡಿದ್ರು. ಮೊದಲು ಹಂಗಾದ್ರೆ ಯಾರು ನಾವು 2,500 ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ. ನಾ ಹೇಳಿಲ್ಲ, ಮೊದಲು ಅದನ್ನೇ ಹೇಳಿದೆ. ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ IAS ಅಧಿಕಾರಿಗಳು ಭಾಳ ಮೆಚ್ಚುಗೆ ಕೊಟ್ಟು ಇಷ್ಟು ಮಾಹಿತಿ ಸಪ್ಪು ಮಾಡಿಲ್ಲ. ದಿಲ್ಲಿದಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ, ಅದ್ರ ನೀವು ತಿಳ್ಕೋಬೇಕು. ನೀವು ಯಾರು ಸುಮ್ಮನೆ ಹೊಡ್ಕೊತ್ಕೊಂಡಿರ್ಬೇಡ್ರಿ, ಭಾಳ ಮುಖ ಬಾಡಿತ್ತು, ಭಾಳಷ್ಟು ತರಾಟೆಗೆ ತೊಗೊಂಡ್ರೆ ಹೇಳಿ, ಬಲ್ಲ ಮೂಲಗಳಂತ ಹೇಳಬೇಡ್ರಿ. ಯಾರೂ ತರಾಟೆಗೆ ತೊಗೊಂಡಿಲ್ಲ. ನಮಗೆ ಎಲ್ಲರೂ ಸಹಬಾಸಿಗಿರಿ ಕೊಟ್ಟಾರ, ಮತ್ತು ಅವ್ರು ಕೊಟ್ಟಂಥ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟು. ಯಾರು ಸಂಧಾನ ಯಾರು ಮಾಡೋದ್ರಿ? ಯಾರು ಮಾಡೋರು? ಅವ್ರ್ಯಾಕೆ ಸಂಧಾನ ಮಾಡ್ತಾರೆ ರೀ? ಅವ್ರು ಭಾಳ ಹೈ ಪವರ್ ಕಮಿಟಿ ಇದು, ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಾಕತ್ತಾರೆ, ಕೂಡಲಿ. ಹೆಚ್ಚಾಗಿ ನಾವು ಈ ವಕಫದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು, ಮಠ ಮಂದಿರಗಳು, ವಕಫ್ ಕಾನೂನು ಬಗ್ಗೆ. ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ.